ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತಿ. ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡ್ರಿ. ಇವತ್ತು ನಾನು ಈ ಜೋಳದಿಂದ ನುಚ್ಚನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೇನೆ ನೋಡ್ರಿ. ನೀವು ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸಬರು ಎಲ್ಲರಿಗೂ ಶೇರ್ ಮಾಡಿರಿ, ಹೊಸಬರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಮ ಚಾನಲನ್ನು ನೀವು ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈಗ ನಾನು ಈ ನುಚ್ಚನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡ್ರಿ. ಈಗ ಇವೇನು ಜೋಳ ಅದಾವಲ್ರಿ, ಈ ಮರದಾಗ ಹಾಕೋತೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬೇಕು, ನೀರು ಹಚ್ಬೇಕ್ರಿ. ಅಂದರೆ ಹಿಂಗೆ ನೀರು ಹಚ್ಚಿ ಈ ಥರ ತಿಕ್ಬೇಕು ನೋಡ್ರಿ. ಈ ಥರ ತಿಕ್ಕಿ ಮಿಕ್ಸಿ ಜಾರಿಗೆ ಹಾಕೋದ್ರಿ. ತಿಕ್ಕಿ ನಾವು ಮಿಕ್ಸಿ ಜಾರಿಗೆ ಹಾಕಿದ್ರೆ ಸೊಪ್ಪೆಲ್ಲ ಸೊಪ್ಪೆ ಉಸ್ತಾವ್ರಿ, ಹಾಗೆ ನುಚ್ಚು ಚಂದ ಆಗ್ತವ್ರಿ. ಈ ಥರ ಹಿಂಗೆ ತಿಕ್ಕಬೇಕು ನೋಡಿರಿ ಕೈಗೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತೇವೆ ನೋಡಿರಿ. ಮೊದಲೆಲ್ಲ ಜೋಳನ ಬೀಸು ಕಲ್ಲಿನಲ್ಲಿ ಹೊಡಿತಿದ್ರು ರೀ ನುಚ್ಚ, ಎಲ್ಲ ಗಿರಣಿಯಾಗ ಹಾಕೊಂಬರ್ತೀರಿ. ಈಗೂ ಗಿರಣಿಯಾಗೂ ಹಾಕೊಂಬಂದ್ರೆ ನಡೀತದ್ರಿ, ಆದರೆ ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೇನೆ ನೋಡಿರಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿನ್ರಿ. ಇದನ್ನು ಮುಚ್ಚಿ ಮಿಕ್ಸಿಗೆ ಹಾಕೊಂಬರ್ತೀನಿ ನೋಡಿರಿ. ಇದು ಹೆಂಗಂದ್ರೆ ಮಿಕ್ಸಿಗೆ ರೀ ಉಲ್ಟಾ ರನ್ ಮಾಡ್ಬೇಕು ರೀ, ಆನ್ ಆಫ್ ಮಾಡ್ಬೇಕು ನೋಡಿರಿ. ಇದೇ ಥರ ಮಾಡಿದ್ರೆ ಅದು ಮುಚ್ಚು ಚಂದ ಆತವ್ರಿ. ಈಗ ಮಿಕ್ಸಿಗೆ ಹಾಕೊಂಬರ್ತೀನಿ ನೋಡಿರಿ. ಇದನ್ನು ಮಿಕ್ಸಿಗೆ ಹಾಕೊಂಬಂದಿನಿ ನೋಡಿರಿ. ಈ ಥರ ಇದ್ರ ಮುಚ್ಚ ಇದನ್ನು ಚಾಣಿಸ್ತೀನಿ ನೋಡಿರಿ. ಈ ಥರ ಚಾಣಿ ತೊಗೋಬೇಕ್ರಿ. ಇದನ್ನು ಹಾಕಿ ಈ ಥರ ಚಾಣಿಸ್ತೀನಿ ನೋಡಿರಿ. ಅಂದರೆ ಹಿಟ್ಟೆಲ್ಲ ತಳ ಬೀಳ್ತದ್ರಿ. ಹಿಂಗೆ ಯಾಕೆ ಬರೀ ನುಚ್ಚ ತೌಡ ಇರ್ತದ್ರಿ, ಇದನ್ನು ಕೇರ್ಬೇಕು. ಈ ಥರ ಚಾಣಿಸ್ಕೊಂಬರ್ತೀನಿ ರೀ ಎಲ್ಲ. ಈಗ ಇದು ಚಾಣಿಸಿದೇನು ಈ ಮರಕ್ಕೆ ಹಾಕ್ತೀನಿ ನೋಡಿರಿ. ಈಗ ಇದನ್ನು ಕೇರ್ಬೇಕು ರೀ ನೋಡಿರಿ. ಈ ಥರ ಕೇರೋದು ನೋಡಿರಿ. ಈ ಥರ ಕೇರಿದ್ರೆ ನೋಡಿರಿ ತೌಡೆಲ್ಲ ಇಲ್ಲಿ ಹೊರಗೆ ಬರ್ತದೆ ರೀ. ಇದು ಮುಂದೆ ಇದನ್ನು ಎಲ್ಲ ತೌಡು ಇರ್ತದೆ ರೀ. ಇದು ಬಿ ತೆಗೆದ್ರೆಲ್ಲ ಚಾಣಿಸಿ ಹಿಂಗೆ ಒಂದೊಂದು ತೆಗಿಬೇಕು ನೋಡಿರಿ. ಈ ಥರ ಹಿಂಗೆ ಮಾಡಿದ್ರೆ ಮುಂದೆ ಇವೆಲ್ಲ ಅವು ಗುಣಿ ಗ್ವಾಡಿ ಇದು ಅದು ಇರ್ತದೆ ರೀ, ಪಟ್ಟು ಅದು ಇಲ್ಲ, ಇದನ್ನು ತೆಗೆದು ನೋಡಿ ಈ ಥರ ಎಲ್ಲ ಸ್ವಚ್ಛ ಮಾಡ್ಕೊಂಬರ್ತಾರೆ ನೋಡಿರಿ. ಎಲ್ಲ ಕೇರಿ ನೋಡಿರಿ. ಇದೆಲ್ಲ ಹೊಟ್ಟು ನೋಡಿರಿ, ಜೋಳದ ಹೊಟ್ಟು ರೀ. ಅದು ಮ್ಯಾಗ ಗುಣಿ ಅಂತ ಇರ್ತಾವೆ ರೀ, ಅದರದ್ದು ಸೊಪ್ಪಿ ಎಲ್ಲ ರೀ. ಈಗ ನುಚ್ಚು ನೋಡಿರಿ ಎಷ್ಟು ಚಂದ ಇವ್ರಿ. ಈ ಥರ ನುಚ್ಚು ಆಗ್ಯಾವ ನೋಡಿರಿ. ಈಗ ಇದನ್ನು ಇನ್ನೂ ಸ್ವಲ್ಪ ಚಾಣಿಸ್ಕೋತೀನಿ ರೀ, ಅಂದ್ರೆ ಮ್ಯಾಗ ದಮ್ಮ ಇದ್ದಿದ್ದು ಬರ್ತಾವೆ ರೀ, ಒಂದೇ ಸವನ ಆಗ್ತಾವೆ ರೀ. ಈಗ ಕಡಿಬಿನ ಚಾಣಿಲೇನೆ ಚಾಣಿಸ್ತೀನಿ ನೋಡಿರಿ. ಇದು ಕಡಿಬಿನ ಚಾಣಿ ರೀ. ಇದ್ರಾಗಿರೋದು ಇವೆಲ್ಲ ಹಾಕ್ತೀನಿ. ಈ ಥರ ಚಾಣಿಸ್ತೀನಿ, ಅಂದ್ರೆ ಒಂದೇ ಸವನ ಬೀಳ್ತಾವೆ ರೀ ರವ ಮತ್ತು. ಈಗ ಇದನ್ನು ಚಾಣಿಸಿ ನೋಡಿರಿ. ಇವು ಮೇಗಿನ ನೋಡಿರಿ ದಪ್ಪ ಅನ್ನತ್ರಿ. ಇವೇನದು ನೋಡಿರಿ ಒಂದೇ ಥರ ಎಷ್ಟು ಚಂದ ಬಿದ್ದಾವೆ ನೋಡಿರಿ ನುಚ್ಚು. ಇದರಿಂದ ನಾವು ನುಚ್ಚು ಮಾಡ್ಬೋದು ರೀ, ಸಪ್ಪನ ನುಚ್ಚ, ಹುಳಿ ನುಚ್ಚ. ಹಾಗೆ ಇದಕ್ಕೆ ಪುಂಡಿ ಪಲ್ಯಕ್ಕೂ ಹಾಕ್ಬೋದು ನೋಡಿರಿ. ಈ ನುಚ್ಚು ಹಾಕಿ ಪುಂಡಿ ಪಲ್ಯನೂ ಮಾಡ್ತಾರೆ, ಮಸ್ತ್ ಆಗ್ತದೆ ರೀ. ಇದರಿಂದ 3 ರೆಸಿಪಿ ಆಗ್ತವೆ ನೋಡಿರಿ. ನುಚ್ಚು ಹಾಕಿದ ಪುಂಡಿ ಪಲ್ಯ ರೀ, ಹುಳಿ ನುಚ್ಚ ಹಾಗೂ ಸಪ್ಪನ ನುಚ್ಚು ರೀ. ಈ ದಪ್ಪನ ನುಚ್ಚದಲ್ರಿ, ಇದರಿಂದ ಹುಳಿ ಬಾನ ಮಾಡ್ತಾರೆ ನೋಡಿರಿ. ಒಂದು ಸ್ವಲ್ಪ ಹುಳಿ ಹಾಕೋದ್ರಿ. ಈಗ ಮೊಸರನ್ನ ಅಂತ ಮಾಡ್ತೇವೆ ರೀ, ಅದೇ ಟೈಪ್ ಇದರಲ್ಲಿಂದನೂ ಮೊಸರನ್ನ ಟೈಪ್ ಹುಳಿ ಬಾನಕ್ಕೆ ಮಾಡ್ತಾರೆ. ಭಾರಿ ಮಸ್ತ್ ಆಗ್ತದೆ ನೋಡಿರಿ. ಮೊದಲೆಲ್ಲ ಕುಬ್ಸಕ್ಕೆ ಬತ್ತು ರೊಟ್ಟಿ ಕೊಡ್ಬೇಕಾದ್ರೆ ಇದೇ ಥರನೇ ನುಚ್ಚು ಜೋಳ ಏನದ ಕುಟ್ಟಿ ಮಾಡಿ ಎಲ್ಲ ತೌಡು ತೆಗೆದು ಇದರಲ್ಲಿಂದನೇ ಹುಳಿ ಬಾನ ಮಾಡ್ತಾರೆ ನೋಡಿರಿ. ಇದರಲ್ಲಿಂದ ಹುಳಿ ಬಾನ ಮಾಡ್ಬೋದು ರೀ. ಇದು ಹುಳಿ ನುಚ್ಚು, ಸಪ್ಪನ ನುಚ್ಚು ಹಾಗೂ ಪುಂಡಿ ಪಲ್ಯಕ್ಕೆ ಆಗ್ತದೆ ನೋಡಿರಿ. ಈ ಥರ ನುಚ್ಚು ಮಾಡ್ಕೊಳ್ಳೋದು. ಇದು ದಪ್ಪ ಸಣ್ಣ ನುಚ್ಚು ರೀ, ಇದು ದಪ್ಪ ನುಚ್ಚು. ಇದು ಚಾಣಿಸಿದ ಹಿಟ್ಟು ನೋಡಿರಿ. ಈ ಹಿಟ್ಟು ಇದ್ರಲ್ಲೇನೂ ಕಡುಬು ಮಾಡ್ಬೋದು ನೋಡಿರಿ. ಮಸ್ತಾಗಿ ಜೋಳದ ಮುಟ್ಟಿಗೆ ಕಡುಬು ಅಂತ ಮಾಡ್ತಾರೆ. ಇದು ಹಿಟ್ಟಿಂದ ರೀ, ಭಾರಿ ಟೇಸ್ಟಿ ಆಗ್ತಾವೆ ನೋಡಿರಿ. ಅದನ್ನು ಮಾಡಿ ತೋರಿಸ್ತೀನಿ ರೀ ನಿಮಗೆ. ಹಿಟ್ಟಿಂದು
ಮುಟ್ಟಿಗೆ ಕಡುಬು ಮಾಡಿ ತೋರಿಸ್ತಾರೆ. ಇದ್ರದ್ದು ಹುಳಿ ಬಾಂದ್ ಮಾಡ್ತೀನಿ ರೀ. ಇದ್ರದ್ದು ಹುಳಿ ನುಚ್ಚು ಮಾಡಿ ತೋರಿಸ್ತೀನಿ ನೋಡಿರಿ. ಈ ನುಚ್ಚಿನ ವಿಡಿಯೋನ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬ್ರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿದ್ರಿ. ಹಾಗೆ ಈ ಜೋಳದ ನುಚ್ಚಿನ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ನಮಸ್ಕಾರ ರೀ ಎಲ್ಲರಿಗೂ. ಈ ಥರನ ನಾವು ನುಚ್ಚು ಮಾಡಿ ಇಟ್ಕೊಂಡ್ರೆ ನಮ್ಗೆ ಬೇಕಾದಾಗ ನುಚ್ಚು ಮಾಡ್ಬೋದು ರೀ, ಪುಂಡಿ ಪಲ್ಯನೂ ಮಾಡ್ಬೋದು, ಈ ಥರ ಹುಳಿ ಬಾನೂ ಮಾಡ್ಬೋದು ನೋಡ್ರಿ. ಈ ಥರ ನುಚ್ಚು ಮಾಡಿಟ್ಕೊಂಡ್ರೆ ಈ ಎಲ್ಲ ರೆಸಿಪಿನ ಮಾಡ್ಬೋದು ನೋಡ್ರಿ. ನಮಸ್ಕಾರ ರೀ.